ಪಾಯಿಂಟ್ಗಳು ಬರ್ಕೋತಿರ್ಬೇಕು. ಸದಾಚಾರದಲ್ಲಿ ಈ ಶೀಲ ಅಥವಾ ಸದಾಚಾರ ಇದು ಬಹಳ ಮಹತ್ವಪೂರ್ಣ. ಧರ್ಮದಲ್ಲಿ ಯಾವಾಗ ನೀವು ಒಂದು ಧರ್ಮ ಮಾರ್ಗ ಹಿಡ್ಕೊಂಡು ಹೋಗ್ಬೇಕಂತೀರಿ ಆವಾಗ ಏನಾಗ್ತದ? ಶೀಲ ಅಂದ್ರೆ ಸ್ವಯಂ ಸ್ಫೂರ್ತಿಯಿಂದ ನೀವು ಪ್ರಯತ್ನ ಪೂರ್ವಕವಾಗಿ ಸಾಧನೆ ಮಾಡಬೇಕಾಗ್ತದೆ. ಯಾರೋ ಹೇಳಾರತ್ತ ಮಾಡೋದಲ್ಲ. ಯಾರೋ ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದಾರತ್ತ ನಾವು ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬರ್ತೀವಿ ಅಂತಂದ್ರೆ ಅರ್ಥ ಇಲ್ಲ. ಎದಕ್ಕೆ ಬೋಳಿಸ್ಕೊಂಡು ಬರ್ತಾರ? ತಿಳ್ಕೊಂಡು ಬೋಳಿಸಿದ್ರೆ ಅದು ಶೀಲ. ಯಾಕೆ ತಲೆ ಬೋಳಿಸ್ಕೊಂಡಿದಂದ್ರೆ ಅವ ತಲೆ ಬೋಳಿಸ್ಕೊಂಡ ನಾ ತಲೆ ಬೋಳಿಸ್ಕೊಂಡೀನಿ, ಅದು ಶೀಲ ಅಲ್ಲ, ಅದು ಡಂಬಾಚಾರ. ಒಬ್ರು ನೋಡಿ ಒಬ್ರು ಮಾಡೋದು. ಈಗ ಎಲ್ಲರೂ ಬಹಳ ಮಂದಿ ಹಂಗೆ ಅದಾರ. ಅವ್ರು ಮಾಡ್ತಾರತ್ ನಾವು ಮಾಡ್ತೀವಿ, ಅವ್ರು ಮಾಡ್ತಾರತ್ ನಾವು ಮಾಡ್ತೀವಿ. ಅದು ಡಂಬಾಚಾರ. ತಮ್ಮದು ಸ್ವಂತದ್ದೇನು ಇರಂಗಿಲ್ಲ ಅದ್ರೊಳಗೆ. ಡಂಬಾಚಾರ ಹೆಂಗಿರ್ತದೆ ಗೊತ್ತರ? ಸ್ವಂತದ್ದೇನಿಲ್ಲ ಇಲ್ಲ, ಇನ್ನೊಬ್ಬರು ನೋಡಿ ಅನುಕರಣೆ ಮಾಡೋದು. ಡಂಬಾಚಾರದ್ದೇನದ? ಇನ್ನೊಬ್ಬರು ನೋಡಿ ಅನುಕರಣೆ ಮಾಡೋದು. ಸ್ವಂತದ್ದು ಹೆಂಗಿರ್ತದ? ಇನ್ನೊಬ್ಬ ಏನ್ ಮಾಡೋದಂದ್ರ, ಮುಂಜಾನೆ ಗುಡಿ ಪೂಜಾರಿ ದೇವರ ಗುಡಿಗೆ ಹೋಗ್ತಿರ್ತಾನೆ, ಹನುಮನ್ ದೇವ್ರ ಗುಡಿಗೆ ಪೂಜಾರಿ ಸ್ನಾನ ಮಾಡಿ ಮಡಿಲಿಂತ ಇನ್ನೇನು ಗುಡಿ ಒಳಗೆ ಪ್ರವೇಶ ಮಾಡ್ಬೇಕನ್ನುವಷ್ಟರಲ್ಲಿ ಆ ದೇವರ ಹೊಸ್ತಿಲದಲ್ಲಿ ಏನ್ ಮಾಡಿಬಿಡ್ತದ? ನಾಯಿ ಮಲ ವಿಸರ್ಜನೆ ಮಾಡಿಬಿಡ್ತದ. ಇವ ಏನ್ ಮಾಡ್ಬಿಡ್ತಾನೆ? ಪೂಜಾರಿ ಅವಸರ ಮಾಡಿ ಈಗ ನಾನು ಇದನ್ನ ಬಳದು ತೆಗೆದ್ರೆ ಮತ್ತೆ ಜಳಕ ಮಾಡ್ಬೇಕಾಗ್ತದ, ಭಕ್ತರು ಬರುವ ಸಮಯ ಆಗ್ಯದ, ಅವ್ರು ಬರಾಗ ನಾನು ಇರ್ಲಿಲ್ಲ ಅಂತಂದ್ರೆ ತಪ್ಪಾಗ್ತದ. ಅದಕ್ಕೆ ಅವ ಏನ್ ಮಾಡ್ದ? ಕೈಯಾಗ ಪತ್ರಿ ಬುಟ್ಟಿ ಹೂವಿನ ಬಟ್ಟಿ ಇದ್ದು ಅವನ ಕೈಯಾಗ. ಅವ ಏನ್ ಮಾಡಿದ? ಒಂದಿಷ್ಟು ಹೂವ ಪತ್ರಿ ಅದರ ಮೇಲೆ ಹಾಕಿ ಒಳಗೆ ಹೋಗ್ಬಿಟ್ಟ. ಎದ್ರ ಮೇಲೆ? ಎದ್ರ ಮೇಲೆ ಹಾಕಿದ? ಹೂವ ಪತ್ರಿ. ಮುಚ್ಚಿ ಹಾಕ್ಬೇಕು, ಯಾರಿಗೆ ಕಾಣ್ಲಾರ್ದಂಗ ಅದನ್ನ ಮುಚ್ಚಬೇಕು ಅಂತೇಳಿ ಅದ್ರ ಮೇಲೆ ಹಾಕಿ ಹೋಗ್ಬಿಟ್ಟು ಅವನ ಬೆನ್ನಿಂದ ಒಂದು 4 ಮಂದಿ ಭಕ್ತರು ಬರ್ಲಕತ್ತಿದ್ರು. ಅದನ್ನ ನೋಡಿದ್ರು. ಈ ಹೊಸ್ತಲದಾಗ ಇಲ್ಲಿ ಏನೋ ಆದ, ಅದಕ್ಕೆ ಆಚಾರ್ಯ ಇಲ್ಲಿ ಪತ್ರಿ ಹೂವ ಏರಿಸಿ ಹೋಗ್ಬಿಟ್ಟ ಅಂತ ತಿಳ್ಕೊಂಡು ಹಿಂದಿನ ಭಕ್ತರು ಏನ್ ಮಾಡಿದ್ರು? ತಮ್ಮ ಕೈಯಾಗನು ಪತ್ರಿ ಹೂವ ತಂದಿದ್ರಲ್ಲ ದೇವರಿಗೆ, ಅವರು ಪತ್ರಿ ಹೂವ ಏರ್ಸಿದ್ರು. ಅವ್ರ ಹಿಂದಿನವ್ರು ನೋಡಿ ಅವರು ಪತ್ರಿ ಹೂವ ಏರ್ಸಿದ್ರು. ಅವ್ರ ಹಿಂದಿನವ್ರು ಅವರು ಪತ್ರಿ ಹೂವ ಏರ್ಸಿದ್ರು. ಏನಾಗ್ಬಿಡ್ತು? ಒಳಗ ಹನುಮಾನ್ ದೇವರಿಗೆ ಮಂಗಳಾರತಿ ಮಾಡೋದ್ರ ಬದಲಿ ಇಲ್ಲಿ ಹೊಸ್ತಲ್ಲಾಗೆ ಮಂಗಳಾರತಿ ಮಾಡ್ಲಕ್ ಹತ್ತಿಬಿಟ್ರಿ ಅಲ್ಲ. ಯಾರು ಏನು ಕೇಳೋರಿಲ್ಲ, ಹೇಳೋರಿಲ್ಲ, ಒಬ್ರು ಪ್ರಶ್ನೆ ಮಾಡೋರಿಲ್ಲ. ಎಲ್ಲರೂ ಕೂಡಿ ಜಗ್ಗಿ ಹೂವ ಏರಿಸಿ ಆಯ್ತು ಒಳಗೆ ಹೋಗಿ ಎಲ್ಲಿ ಪ್ರದಕ್ಷಿಣೆ ಹಾಕೋದ್ ಕುಂದ್ರೋದು, ಇಲ್ಲೇ ಹೊಸ್ತಲ್ಲಾಗೆ ಚಲೋ ಅದಲ್ಲ, ಇಲ್ಲೇ ಮಂಗಳಾರತಿ ಮಾಡಿ ಬಿಟ್ರಾಯ್ತು ಅಂತ ಹೇಳಿ ಒಳಗೆ ಮಂಗಳಾರತಿ ಹೊರಗೆ ಮಂಗಳಾರತಿ ನಡೀತು. ಎಲ್ಲ ಭಕ್ತರಿಗೆ ಈಸಿ ಆಗಿಬಿಡುತ್ತೆ. ಅಲ್ಲೇ ರೋಡಿಗೆ ಮಂಗಳಾರತಿ ಮಾಡೋದು, ಮನೆಗೆ ಹೋಗೋದು. 10 ಮುಣಿಗೆ ಮಧ್ಯಾಹ್ನ ಮನೆಗೆ ಹೋಗೋ ಟೈಮಿಗೆ ಏನಾಗ್ಬಿಡ್ತು? ಒಬ್ಬ ಯಾವನೋ ಜೆಂಟಲ್ಮನ್ ಬಂದ. ಅವನು ದೇವ್ರಿಗೆ ಹೋಗ್ಬೇಕತ್ ಬಂದ ಹೊತ್ನಾಗ ಕೇಳ, ಏನಪ್ಪ ಇಲ್ಲೊಂದೇನು ಹೊಸ ತಯಾರಾಗ್ಯದಲ್ಲ, ಏನಿದು? ಏನದ ಗೊತ್ತಿಲ್ರಿ ನಮ್ಗ. ನಮ್ಕಿಂತ ಮೊದಲು ಬಂದವರು ಇಲ್ಲೇ ಪತ್ರಿ ಏರಿಸಿ ಅಭಿಷೇಕ ಮಾಡಿಸಿದ್ರು, ಇಲ್ಲೇ ಪತ್ರಿ ಏರಿಸಿ ಮಂಗಳಾರತಿ ಮಾಡ್ಲಿಕ್ಕೆ ಹಚ್ಚಿದ್ರು. ಅದ್ರ ಸಲುವಾಗಿ ನಾವು ಇಲ್ಲೇ ಪತ್ರಿ ಏರಿಸಿಬಿಟ್ಟು ಹಿಂಗೆ ಒಬ್ಬರದು ನೋಡಿ ಒಬ್ಬರು ಸ್ವಲ್ಪ ಯಾರು ಕರೆಕ್ಟ್ ಕೇಳ್ಕೋರಿ. ಯಾರು ಮೂಲದಲ್ಲಿ ಇದನ್ನ ಯಾರು ತಿಳ್ಕೊಂಡಾರ, ಮೂಲದಲ್ಲಿ ಇದು ಯಾರು ಇದು ಸ್ಟಾರ್ಟ್ ಮಾಡ್ಯಾರ ಅಂತೇಳಿ ಲಿಂಕ್ ತಗೊಂಡು ಹೋದ್ರು. ಲಿಂಕ್ ತಗೊಂಡು ಹೋದ್ಮೇಲೆ ಕಡೆಗೆ ಯಾರು ಸಿಕ್ಕರು? ಒಬ್ರು ನೋಡಿ ಒಬ್ರು ಮಾಡಿದ್ದು ಕಡೆಗೆ ಯಾರು ಸಿಗ್ತಾರ? ಫಸ್ಟಿಗೆ ಯಾರಲ್ಲಿ ಹೂವು ಹಾಕಿರ್ತಾರ? ಪೂಜಾರಿ ಹಾಕ್ಬಿಟ್ಟಿರ್ತಾನ. ಕಡೆಗೆ ಪೂಜಾರಿ ಸಿಕ್ಕ. ಪೂಜಾರಿ ಅಪ್ಪ ಇಲ್ಲಿ ಹೂವ ಪತ್ರಿ ಏರಿಸಿದಂತ
ಏನಿದೆ, ನೀ ಯಾರು ನೋಡಿ ಏರಿಸಿದೆ? ನಾ ಯಾರು ನೋಡಿ ಏರಿಸಿಲ್ಲ. ಮತ್ತೆ ನೀನು ಯಾರು ನೋಡಿ ಏರಿಸಿಲ್ಲ ಅಂತಂದ್ಮೇಲೆ ಅದಕ್ಕೆ ಏರಿಸಿದ್ದು ನೀನು? ನಾನು ಹೋಗುವಾಗ ದಾರಿಯಲ್ಲಿ ಈ ರೀತಿ ವಸ್ತುಲಲ್ಲಿ ಮಲ ವಿಸರ್ಜನೆ ಮಾಡಿತ್ತು ನಾಯಿ. ಅದಕ್ಕೆ ನಾನು ಏನ್ ಮಾಡಿದೆ, ಜನರಿಗೆ ಇದು ಅಸಹ್ಯ ಆಗಬಾರ್ದು ಅಂತ ಒಂದಿಷ್ಟು ಹೂವು ಪತ್ರಿ ಹಾಕಿ ಮುಂದೆ ಹೋದೆ ನಾನು ಅಷ್ಟೇ. ಮುಂದೆ ನೋಡೋಕೆ ಹಿಂಗ ಒಬ್ಬರು ನೋಡಿ ಒಬ್ಬರು ಮಾಡಿದ್ರೆ ಇದು ಡಂಬಾಚಾರ. ಆ ಡಂಬಾಚಾರದ ಫಲ ಏನದ ನಿಮಗೆ ಗೊತ್ತೈತಿ. ಈ ಕಟೀಲಿಂತ ಅವನು ಒಬ್ಬ ಸರ್ಚ್ ಮಾಡಿ ಕೇಳ್ತಾನಲ್ಲ, ಅದು ಶೀಲ. ತಿಳಿದು ಮಾಡವ, ತಿಳಿಲಾರದೆ ಮಾಡೋರು ಏನಿರ್ತಾರೆ, ಎಲ್ಲ ಡಂಬಾಚಾರಿಗಳಿರ್ತಾರೆ. ಅದಕ್ಕೆ ಈ ರೀತಿ ಡಂಬಾಚಾರಗೊಳ್ಳುತ್ತವೆ ಹೊರತು ಶೀಲಗಳು ಎನ್ನಿಸುವುದಿಲ್ಲ. ಒಬ್ಬರು ಮಾಡಿದ್ದು ಒಬ್ಬರು ನೋಡಿದ್ರಂತಂದ್ರೆ ಅದು ಡಂಬಾಚಾರಿಗಳ ಹೊರತು ಅವರು ಶೀಲ ಅನ್ಸಂಗಿಲ್ಲ. ಧರ್ಮದಲ್ಲಿ ಶೀಲ ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತದೆ. ಶೀಲ ಅಂತಂದ್ರೆ ಸದಾಚಾರ, ಮತ್ತಿನ್ನೇನು ತಿಳ್ಕೊಬೇಡ್ರಿ. ಅವ್ರು 2-3 ಶಬ್ದಗಳು ಹೇಳ್ಯಾರ. ಸದಾಚಾರ ಅಂದ್ರೂ ಒಂದೇ, ಶೀಲ ಅಂದ್ರೂ ಒಂದೇ, ಆಚಾರ ಅಂದ್ರೂ ಒಂದೇ, ಕ್ರಿಯಾ ಅಂದ್ರೂ ಒಂದೇ, ಎಲ್ಲ ಒಂದೇ. ಅದಕ್ಕೆ ಪಂಚ ಆಚಾರಗಳ ಪೈಕಿ ಎರಡನೇದು ಸದಾಚಾರ ಈಗ ಹೇಳಕತ್ತದ. ನಿನ್ನೆ ಲಿಂಗಾಚಾರ ಹೇಳಿತ್ತು. ಧರ್ಮದಲ್ಲಿ ಶೀಲ ಮಹತ್ವದ ಪಾತ್ರವನ್ನು ವಹಿಸುತ್ತದೆ, ಏಕೆಂದರೆ ಶೀಲವೇ ವ್ಯಕ್ತಿಯನ್ನು ಶುದ್ಧೀಕರಿಸಿ ಅವನಿಗೆ ಜ್ಞಾನವನ್ನು ಕೊಡುತ್ತದೆ. ಅದಕ್ಕೆ ಕೆಲವು ವಚನಕಾರರು ಆಚಾರವೇ ಜ್ಞಾನ, ಜ್ಞಾನವೇ ಆಚಾರವೆಂದು ಹೇಳಿದರೆ, ಮತ್ತೆ ಕೆಲವರು ಆಚಾರವಿಲ್ಲದವಂಗೆ ಜ್ಞಾನವಿಲ್ಲವೆಂದು ಹೇಳಿದ್ದಾರೆ. ಏನೈತೀಗ ಆಚಾರ ಮಾಡೋದು, ಅದರೊಳಗೆ ಏನ್ ಸೇರ್ಕೋಬೇಕೀಗ? ಬರೇ ಬುದ್ಧಿ ಸೇರ್ಕೊಂಡಿತ್ತು ನಿನ್ನೆ ಲಿಂಗಾಚಾರದಾಗ. ಈಗ ಆಚಾರ ಮಾಡ್ಬೇಕಾದ್ರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಶರೀರ ಎಲ್ಲ ಸೇರ್ಬೇಕಲ್ಲಿ. ಕರ್ಮಯೋಗ ನಿನ್ನ ಹೇಳಿದ್ದು ಜ್ಞಾನ ಯೋಗ, ಈಗ ಹೇಳೋದು ಕರ್ಮಯೋಗ. ಕ್ರಿಯೆ, ಶೀಲ, ಆಚಾರ ಇದೆಲ್ಲ ಕರ್ಮ. ಈ ಕರ್ಮದಿಂದ ಏನಾಗ್ತದ? ನಿರ್ಮಲ ಚಿತ್ತ ಉಂಟಾಗ್ತದೆ. ನಿಷ್ಕಾಮ ಕರ್ಮ ಮಾಡೋದ್ರಿಂದ ನಿರ್ಮಲ ಚಿತ್ತ ಉಂಟಾಗ್ತದ. ಲಿಂಗಾಚಾರದಿಂದ ಏನಾಗ್ತದ? ಅಹಂ ಬ್ರಹ್ಮಾಸ್ಮಿ ಉಂಟಾಗ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನಂತ ಒಂದು ಪ್ರಜ್ಞೆ ಉಂಟಾಗ್ತದೆ. ಅದಕ್ಕೆ ಆಚಾರವೇ ಜ್ಞಾನ, ಜ್ಞಾನವೇ ಆಚಾರ. ಕರೆಕ್ಟಾ? ಹಂಗ ಹೇಳಿದ್ರ? ಆಚಾರ ಬೇರೆ, ಜ್ಞಾನ ಬೇರೆ, ಹೌದಲ್ರಿ? ಜ್ಞಾನ ಅಂತಂದ್ರೆ ತಾನೇ ಬ್ರಹ್ಮ ಸ್ವರೂಪ ಆಗಿ ಎಲ್ಲವನ್ನ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಳ್ಳೋದು ಜ್ಞಾನ. ಅಂತ ಜ್ಞಾನ ಇಟ್ಕೊಂಡು ಏನು ನೀವು ಕೆಲಸ ಮಾಡ್ತೀರಿ ಅದೇ ಆಚಾರ ಆಗಿರ್ತವೆ. ಜ್ಞಾನದ ಮೂಲಕ ಮಾಡಿದ್ದೇ ಆಚಾರ, ಜ್ಞಾನದ ಮೂಲಕ ಮಾಡಿದ್ದೇ ಶೀಲ. ಆದ್ರೆ ಶೀಲವೇ ಜ್ಞಾನ ಅಂತ ಹೇಳಕ್ ಆಗಂಗಿಲ್ಲ. ಎಷ್ಟೋ ಮಂದಿ ಆಚಾರ ಮಾಡ್ತಿರ್ತಾರೆ, ತಿಳಿಯಂಗಿಲ್ಲ, ತಿಳಿಲಾರ್ದು ಮಾಡ್ತಿರ್ತಾರೆ. ಲಿಂಗದ ಮಹತ್ವನೇ ಗೊತ್ತಿಲ್ಲ. ಅದಕ್ಕೆ ದಿನ ನೀರು ಹಾಕಿ ಊದುಬತ್ತಿ ಬೆಳಗ್ಗೆ ಈ ಬತ್ತಿ ಹಚ್ಚಿ ನಮಸ್ಕಾರ ಮಾಡ್ತಿರ್ತಾರೆ. ಲಿಂಗದ ಅರ್ಥನೇ ಗೊತ್ತಿಲ್ಲ. ಲಿಂಗದ ಅರ್ಥ ಗೊತ್ತಿರಲಾರ್ದೆ ಲಿಂಗಕ್ಕೆ ಮಂಜನ ಎರೆಯುವವನಿಗಿಂತ ಕೆರೆಯಲ್ಲಿ ಎಮ್ಮೆ ತೊಳೆಯುವವನು ಎಷ್ಟೋ ಲೇಸು ಅಂತ. ಕೆರೆಗೆ ಎಮ್ಮೆ ತೊಳೆಯೊಂದು ಎಮ್ಮೆರೆ ಸ್ವಚ್ಛ ಆಗ್ತಿರ್ತದೆ, ಇವನಿಗೆ ಏನಾಗ್ತಿರ್ತದೆ? ಲಿಂಗದ ಅರ್ಥನೇ ಗೊತ್ತಿಲ್ಲ, ಸುಮ್ಮನೆ ದಿನ ಲಿಂಗದ ಮೇಲೆ ನೀರು ಹಾಕಿ ಕುಡ್ಕೊತ ಹೊಂಟಿರ್ತಾನ. ಅದಕ್ಕೆ ಲಿಂಗದ ಅರ್ಥ ತಿಳ್ಕೋಬೇಕು. ಅದರದು ಗೂಢಾರ್ಥ ತಿಳ್ಕೊಂಡು ನಾವು ಲಿಂಗಾರ್ಚನೆ ಮಾಡಬೇಕು. ಅದಕ್ಕೆ ಇಂಥ ಆಚಾರ ಅಥವಾ ಶೀಲಗಳು 64 ಎಂದು ಯಾರು ಕೊಂಡಗೂಳಿ ಕೇಶಿರಾಜ ಮತ್ತು ಪಾಲ್ಕುರುಕಿ ಸೋಮನಾಥ ಇವರು ನಿಗದಿಪಡಿಸಿದ್ದಾರೆ. ಇವರೆಲ್ಲ ಏನದರ? ವೀರಶೈವ ಕವಿಗಳು. ವಚನಕಾರರು ಈ 64 ಶೀಲಗಳ ಬಗ್ಗೆ ಅಲ್ಲಲ್ಲಿ ಪ್ರಸ್ತಾಪಿಸಿದ್ದಾರೆ.
ಅವು ಯಾವ್ಯಾವು ಅಂತೇಳಿ ಪಟ್ಟಿ ಮಾಡಿ ಸರಿಯಾಗಿ ತಿಳಿಸಿಲ್ಲ. ಆದ್ದರಿಂದ ನಾವು ಸದ್ಯಕ್ಕೆ ಏನ್ ಮಾಡಬೇಕು, ತೋಂಟದ ಸಿದ್ಧಲಿಂಗೇಶ್ವರ ಶಿವಯೋಗಿಗಳ ರಚಿಸಿರುವ ಪಾಲ್ಕುರಿಕಿ ಸೋಮನಾಥ ಪುರಾಣವನ್ನು ಆಧರಿಸಿ ಆ 64 ಶೀಲಗಳು ಯಾವ್ಯಾವು ಎಂಬುದನ್ನು ಪಟ್ಟಿ ಮಾಡೋಣ. ಅದಕ್ಕೆ ಸಿದ್ಧಲಿಂಗ ಶಿವಯೋಗಿಗಳ ಪ್ರಕಾರ, ಯಾವ ಸಿದ್ಧಲಿಂಗ ಶಿವಯೋಗಿ ರೀ? ತೋಂಟದ ಸಿದ್ಧಲಿಂಗ ಶಿವಯೋಗಿ. ಪಾಲ್ಕುರಿಕಿ ಸೋಮನಾಥನು ಈ ಎಲ್ಲಾ 64 ಶೀಲಗಳನ್ನು ಆಚರಿಸುತ್ತಿದ್ದನು. ಪಾಲ್ಕುರಿಕಿ ಸೋಮನಾಥ 64 ಶೀಲಗಳನ್ನು ಆಚರಿಸುತ್ತಿದ್ದ. ಅದಕ್ಕೆ ಅವನಿಗೆ ಏನಂತಾರ? 64 ಶೀಲ ಆಚರಿಸೋನಿಗೆ ಸದಾಚಾರಿ. 64 ಶೀಲ ಆಚರಿಸುವ ಸದಾಚಾರಿ. ಜೀವನನ್ನ ಶಿವನನ್ನಾಗಿಸುವವ, ಅಂಗವನ್ನು ಲಿಂಗವನ್ನಾಗಿಸುವವ ಲಿಂಗಾಚಾರ್ಯ. ಓಕೆನಾ? ಲಿಂಗಾಚಾರ, ಸದಾಚಾರ. ಅಂಗ ಲಿಂಗ ಆಗೋದು, ಜೀವ ಶಿವನಾಗೋದು, ಜೀವ ಬ್ರಹ್ಮನಾಗೋದು. ವಿಚಾರ ಸಾಗರದ ಜ್ಞಾನದ ಏನ್ ಪಾಠ ಅದಲ್ಲ, ಅದು ಲಿಂಗಾಚಾರ. ವಿಚಾರ ಸಾಗರ ಎದ್ರ ಮೇಲೆ ಡಿಪೆಂಡ್ ಅಂದ್ರೆ ವೀರಶೈವ ತತ್ವದ ಲಿಂಗಾಚಾರದ ಮೇಲೆ ಡಿಪೆಂಡ್ ಅವ. ಸದಾಚಾರ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸತ್ಯ ಶುದ್ಧ ಮಾರ್ಗದಲ್ಲಿ ಜೀವನ ಮಾಡೋದು. ಅದಕ್ಕೆ ಪಾಲ್ಕುರಿಕಿ ಸೋಮನಾಥ ಈ 64 ಆಚರಣೆಗಳನ್ನ ಮಾಡ್ತಿದ್ದ. ನಾವು 64 ಹೇಳ್ಕೋತಿರ್ತೀವಿ. ನಿಮ್ಗೆ ಯಾವಾಗ ನಿದ್ದೆ ಬರ್ತದ, ಸ್ಟಾಪ್ ಅಂದ್ರೆ ಬಿಟ್ಬಿಡ, ಉಳಿದದ್ ನಾಳೆ ಹೇಳ. ಮತ್ತೆ ಈಗ ಸ್ಟಾಪ್ ಅಂತ ಹೇಳಿದ್ರೆ ಈಗ ಬಿಟ್ಬಿಡ, ಮತ್ ನಾಳೆ ಹೇಳ. ಟೈಮ್ ಆಗ್ಯಾದ. ಒಂದು ಆಚಾರ ತಿಳ್ಕೊಳ್ರಿ, ಶಿವಲಿಂಗಾಂಗ ಸಂಬಂಧಿಯಾದ, ಶಿವಲಿಂಗ ಮತ್ತು ಅಂಗ, ಶಿವಲಿಂಗ ಮತ್ತು ಅಂಗ ಸಂಬಂಧಿಯಾದ ಮೇಲೆ ಅನ್ಯ ದೈವಗಳನ್ನು ನಂಬಬಾರದು. ಅನ್ಯ ದೈವಗಳನ್ನು ನಂಬಬಾರದು. ಏನ್ ಮಾಡ್ಬೇಕೀಗ? ಶಿವಲಿಂಗ ಮತ್ತು ಅಂಗ ಸಂಬಂಧಿ ಒಳಗಿರೋ ಆತ್ಮನನ್ನೇ ನೀವು ತಿಳ್ಕೊಂಡ ಮೇಲೆ ನೀವೇ ಆತ್ಮ ಸ್ವರೂಪ ಆಗಿ ಎಲ್ಲಾ ಕಡೆ ಅದೇ ಆತ್ಮ ಅದ. ಎಲ್ಲೆಲ್ಲಿ ಏನೇನ್ ನಡೆದದ ಅದೆಲ್ಲ ಆತ್ಮನಲ್ಲಿಂದೇ ನಡೆದದಂತ ತಿಳ್ಕೊಂಡ ಮೇಲೆ ಮತ್ತೆ ಬೇರೆ ದೇವರು ನಂಬೋದ ಅವಶ್ಯಕತೆ ಆದೇನು? ಬೇರೆ ದೇವರನ್ನ ನಂಬಬಾರದು. ಆದ್ರ ನೀವೇನ್ ಮಾಡ್ಬೇಕು? ಯಾವ ದೇವರ ಹತ್ರ ಹೋದಾಗ ಸಹಿತ ಏನನ್ನ ನೋಡ್ಬೇಕು ನೀವು? ಆ ದೇವರೊಳಗಿರುವಂತ ಉಪಹಿತ ಚೇತನವನ್ನೇ ನೋಡ್ಬೇಕೇ ಹೊರತು ಆ ದೇವರ ಗುಣಗಾನಗಳನ್ನು ನೋಡಬಾರ್ದು. ಎಲ್ಲಾ ವಿಗ್ರಹಗಳಲ್ಲಿ, ಎಲ್ಲಾ ದೇವರುಗಳಲ್ಲಿ ಒಂದೇ ಉಪಹಿತ ಚೇತನ ಆದ ಇಲ್ಲ. ನಿಮ್ಮ ಲಕ್ಷ್ಯ ಎಲ್ಲಿರ್ಬೇಕಂದ್ರೆ ಆ ಎಲ್ಲ ದೇವರ ವಿಗ್ರಹಗಳಲ್ಲಿರುವ ಉಪಹಿತ ಚೇತನದ ಕಡೆ ನಿಮ್ಮ ಲಕ್ಷ್ಯ ಇರಬೇಕು. ಅದನ್ನ ಬಿಟ್ಟಕ್ಕೆ ಆ ಮೂರ್ತಿ ಎಷ್ಟು ಚಲೋ ಅದ, ಕಣ್ಣು ನೋಡ್ರಿ ಎಷ್ಟು ಚಂದ ತೆರೆದ ನನಗೆ ನೋಡ್ಲಕತ್ತದ, ಮತ್ತೀಗೇನ್ ಎದ್ದು ಬರ್ತದ ನಂಗೆ ಕಾಣ್ಲಕತ್ತದ, ಎಷ್ಟು ನಗುಮುಖ ಅದ, ಹಂಗದ ಹಿಂಗದ, ಕಲಾವಿದನ ಕೈ ಕೆಳಕ ಅಷ್ಟೇ ಅದ. ಆದ್ರ ಆ ಮೂರ್ತಿ ಒಳಗ ಎಲ್ಲಾ ಕಡೆ ಇರುವಂತ ಬ್ರಹ್ಮ ನಮ್ಮೊಳಗೂ ಅದಾನ, ನಿಮ್ಮೊಳಗೂ ಅದಾನ, ಆ ಮೂರ್ತಿ ಒಳಗೂ ಅದಾನ. ಆ ಮೂರ್ತಿ ಒಳಗಿರಂತ ಬ್ರಹ್ಮನ ಕಡೆ ನಿಮ್ ಲಕ್ಷ್ಯ ಕೊಡಬೇಕೇ ಹೊರತು ಆ ಮೂರ್ತಿ ಕಡೆ ಲಕ್ಷ್ಯ ಕೊಡಬಾರದು. ಆ ಮೂರ್ತಿ ಕಡೆ ಲಕ್ಷ್ಯ ಕೊಟ್ರಿ ಅಂದ್ರೆ ಏನಾಯ್ತು? ಅನ್ಯ ದೈವಗಳಿಗೆ ನಂಬಿದಂಗಾಗ್ತದೆ. ಈಗ ಎಲ್ಲರ ಮನೆ ಒಳಗೆ ಗಣಪತಿ ಕುಂದಿರ್ಸಿರಿ, ಗಣಪತಿ ಮೂರ್ತಿ ಕೆಲವೊಬ್ಬರು ಸ್ವತಃ ಕೈಲೇ ಮಾಡ್ಯಾರ. MSc B.Ed ಒಬ್ಬರು ಪ್ರೊಫೆಸರ್ ಸ್ವಂತ ಕೈಲಿಂತ ಲಿಂಗ ಮಾಡ್ಯಾರ. ಇದು ಗಣಪತಿ ಮಾಡ್ಯಾರ. ಇವತ್ತು ಅಲ್ಲಿ ಹೋಗಿದ್ದೆ, ಅವ್ರ ಮನೆಗೆ ಪೂಜೆ ಮಾಡಿದ್ರು, ಸ್ವಂತ ತಮ್ಮ ಕೈಲಿಂತ ಗಣಪತಿ ಮಾಡ್ಯಾರ.
ಏನ್ ಮಾಡ್ತೀರಿ? ಆ ಗಣಪತಿ ಒಳಗಿಂದು ಮೂರ್ತಿ ನೋಡ್ತಿರೋ, ಆ ಮೂರ್ತಿ ಒಳಗಿಂದು ಉಪಯುಕ್ತ ಚೇತನ ನೋಡ್ತಿರೋ. ಎಲ್ಲಾ ಕಡೆ ಆ ಉಪಯುಕ್ತ ಚೇತನವನ್ನೇ ನೋಡಿದ್ರೆ ಆ ಮೂರ್ತಿ ಯಾವ್ದಾಕಿರ್ಲಕ್ಕ, ಹೆಂಗಾಕಿರ್ಲಕ್ಕ, ಕಾಸ್ಟ್ಲಿ ಆಗಿರ್ಲಕ್ಕ, ಚೀಪ್ ಹಾಕಿರ್ಲಕ್ಕ, ದೊಡ್ಡದಾಕಿರ್ಲಕ್ಕ, ಸಣ್ಣದಾಕಿರ್ಲಕ್ಕ, ಬಣ್ಣದ್ದಾಕಿರ್ಲಕ್ಕ, ಬಣ್ಣ ಇರ್ಲಾರ್ದಾಕಿರ್ಲಕ್ಕ, ನಮ್ಗೇನಾಗಬೇಕು ಅದ್ರೊಳಗಿರುವ ಉಪಯುಕ್ತ ಚೇತನದ ಕಡೆ ನಮ್ ಲಕ್ಷ್ಯ ಇರ್ಬೇಕಷ್ಟೇ. ಅನ್ಯ ದೈವ ನಂಬಬಾರ್ದು ಅಂತಂದ್ರ ಕಾಶಿಗೆ ಹೋಗ್ಬಾರ್ದೇನ್ರಿ, ಶ್ರೀಶೈಲಕ್ಕೆ ಹೋಗ್ಬಾರ್ದೇನ್ರಿ, ತಿರುಪತಿಗೆ ಹೋಗ್ಬಾರ್ದೇನ್ರಿ? ಯಾರು ಬೇಡ ಅಂತಾರ ಮಾರೆ? ಹೋಗು. ಅಲ್ಲಿ ಹೋದ್ಮೇಲೆ ಅಲ್ಲಿ ನಿನ್ನೊಳಗೆ ಯಾವ ಚೇತನ ಅದ ಆ ದೇವರೊಳಗನು ಅದೇ ಚೇತನ ಅದ, ಒಂದೇ ಚೇತನ ಅದ ಅಂತೇಳಿ ನಿನ್ನ ಲಕ್ಷ್ಯ ಚೇತನದ ಕಡೆ ಇಟ್ಕೊಂಡು ನೀ ಎಲ್ಲಿಗರೆ ಹೋಗು. ನೀ ಚೇತನದಿಂದ ಲಕ್ಷ್ಯ ತೆಗೆದು ಯಾವ್ದಾವದರ ಮೂರ್ತಿ ನೋಡಿ, ಯಾವ್ದಾವದ ದೇವರು ನೋಡಿ, ಯಾವ್ದಾವದ ಗುರು ನೋಡಿ, ಯಾವ್ದಾವದ ಗ್ರಂಥ ನೋಡಿ ಅವೇ ಚಂದದವ ಅಂತ ಹೇಳಿ ದೇಶದ ತುಂಬ ಬೇಕಾದಷ್ಟು ಮಂದಿನ ನೋಡ್ತಿರ್ತೀವಿ. ನಮ್ಮ ಅಪ್ಪನಕ್ಕಿಂತ ಚಂದನ್ ಮಂದಿ ಜಗತ್ತಿನ ತುಂಬ ಬೇಕಾದಷ್ಟು ಮಂದಿ ಅದಾರ. ನಿಮ್ಮ ಅಪ್ಪ ಯಾರು ಕೇಳಿದ್ರೆ ನಮ್ಮ ಅಪ್ಪನ ಹೆಸರು ಹೇಳ್ತೀವೇ ಇಲ್ಲ? ನಮ್ಮ ಅಪ್ಪನಕ್ಕಿಂತ ಸ್ಮಾರ್ಟ್, ಕ್ಯಾಂಪ, ಎತ್ತರ ಬೇಕಾದ್ರೆ ಚಲೋ ಚಲೋ ಮಂದಿ ಅದಾರ. ಏನಿದ್ರು ಸಹಿತ ಲಕ್ಷ್ಯ ಎಲ್ಲದ? ನಮ್ಮ ಅಪ್ಪನ ಕಡೆನೇ ಆದ ಇಲ್ಲ? ನಮ್ಮ ಅಪ್ಪನ ಮೇಲೆ ಲಕ್ಷ್ಯ ಇಟ್ಕೊಂಡು ನೀವು ಎಲ್ಲರೇ ಹೋಗ್ರಿ, ಏನಾರೇ ನೋಡ್ರಿ, ಏನಾರೇ ಮಾಡ್ರಿ, ಅದರ ಲಕ್ಷ್ಯ ನಿಮ್ದು ಏನಿರ್ಬೇಕು? ನಿಮ್ಮ ಆತ್ಮಚೇತನದ ಕಡೆ ಇರಬೇಕು, ಕೂಟಸ್ಥ ಚೇತನದ ಕಡೆ ಇರಬೇಕು. ಆ ಕೂಟಸ್ಥನೇ ಏನಾಗ್ಯದ? ಪ್ರಮೇಯವಾಗಿ ಪ್ರಮೇಯ ವಸ್ತುಗಳಲ್ಲಿ ಪ್ರಮಾಚೇತನ ಆಗ್ಯದ. ನಿಮ್ಮೊಳಗಿಂದು ಪ್ರಮಾತ ಅವೆಲ್ಲ ಅದಾವಲ್ಲ, ಅವೆಲ್ಲ ಈಗ ಹೇಳ್ಕೊತ್ ಕೂತ್ರ ಟೈಮ್ ಆಗ್ತದೆ. ಪ್ರಮೇಯ ಚೇತನ, ಪ್ರಮಾತ ಚೇತನ, ಪ್ರಮಾಣ ಚೇತನ, ಇವೆಲ್ಲ ಹೇಳೋದಲ್ಲ, ಅದು ಒಂದೇ ಚೇತನ ನಾನಾ ರೀತಿ ಪಾತ್ರಗಳನ್ನ ವಹಿಸ್ತದ ಅನ್ನೋಂಥ ವಿಚಾರ ಹೇಳಿ ನಾವು 64 ಶೀಲಗಳ ಪೈಕಿ ಒಂದು ಸಾರಿ ಈ ಒಂದು ವೀರಶೈವಾಚಾರದಾಗ ಲಿಂಗ ಅಂಗ ಸಂಬಂಧಿ ಆದ ಮೇಲೆ ಅಂದ್ರೆ ಯಾವ ಲಿಂಗ? ಅರಿವಿನ ಲಿಂಗ, ನಿಮ್ಮೊಳಗಿರೋ ಆತ್ಮದ ಲಿಂಗ. ಆ ಆತ್ಮದ ಲಿಂಗವನ್ನೇ ನೀವು ತಿಳ್ಕೊಂಡ ಮೇಲೆ ಬೇರೆ ದೇವರನ್ನು ನಂಬಬಾರದು. ನಂಬಬಾರದು ಅಂತಂದ್ರೆ ಹೆಂಗ? ಈಗ ನಾ ಹೇಳಿದ್ ಬರಬರ ಅದ ಇಲ್ಲ? ಏನು ಹೋಗ್ಬಾರ್ದು ಅಂತ ಹೇಳಿಕೆ ಅವಕ್ ಬೈಕೋತ ಅಡ್ಡಾಡ್ಬೇಕ? ಒಂದಿಷ್ಟು ಮಂದಿ ಹುಚ್ಚರು ಎಲ್ಲರಿಗೆ ಬೈಕೋತ ಅಡ್ಡಾಡ್ಲಕತ್ತಾರ. ನಾಗಪ್ಪಗೆ ಹಾಲು ಯಾಕೆ ಎದರ್ತೀರಿ, ಗಣಪತಿಗೆ ಯಾಕೆ ತಂದು ಕುಂದಿರ್ತೀರಿ? ಗಣಪತಿ ಒಳಗನು ಅದೇ ಉಪಯುಕ್ತ ಚೇತನನ, ನಾಗಪ್ಪನೊಳಗನು ಅದೇ ಉಪಯುಕ್ತ ಚೇತನದನ. ಎಲ್ಲ ಕಡೆ ಅವನಿಗೆ ನೋಡು, ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂ ನೀನೇ ದೇವ ಅಂತೇಳಿ ಬಸವಣ್ಣವ್ರು ಹೇಳಿದಾಗ ಇವ್ರು ಏನ್ ಮಾಡ್ಲಕತ್ತಾರ? ಅವ್ರ ಅನುಯಾಯಿಗಳು ಒಂದು ಕಡೆ ನೋಡಿ ಇನ್ನೊಂದು ಕಡೆ ಬಿಡ್ಲಕತ್ತಾರ. ಅದಕ್ಕೆ ಅವ್ರಿಗೆ ತ್ರಾಸ ಆಗ್ಲಕತ್ತ. ಎಲ್ಲೋ ಒಂದ್ ಕಡೆ ನೋಡ್ತಾರ, ಇಷ್ಟಲಿಂಗದಾಗ ಅಷ್ಟೇ ಉಪಯುಕ್ತ ಚೇತನ ಆದ, ಸ್ಥಾವರ ಲಿಂಗದೊಳಗೆ ಉಪಯುಕ್ತ ಚೇತನ ಆದ ಇಲ್ಲ? ಸ್ಥಾವರ ಲಿಂಗದೊಳಗಿರುವ ಉಪಯುಕ್ತ ಚೇತನ, ಇಷ್ಟಲಿಂಗದೊಳಗಿನ ಉಪಯುಕ್ತ ಚೇತನ ಎರಡು ಒಂದವ ಏನ್ ಬೇರೆ ಬೇರೆ ಅದಾವ? ಒಂದೇ ಚೇತನ ಅದ. ಒಂದು ಬುಕ್ನೊಳಗ ಒಂದು ಪೇಜ್ ಓಪನ್ ಮಾಡಿದ್ರಿ ಅಂದ್ರ ಆ ಪೇಜ್ನೊಳಗ ಏಸ್ ಅಕ್ಷರಗಳದಾವ, ಆ ಓಸು ಅಕ್ಷರಿಗೆ ಅದು ಒಂದೇ ಪೇಜೇ ಆಧಾರ. ಸ್ಥಾವರ ಲಿಂಗ ಇದ್ರೇನು ಇಷ್ಟಲಿಂಗ ಇದ್ರೇನು ಒಂದೇ ಉಪಯುಕ್ತ ಚೇತನದ ಆಧಾರದಲ್ಲಿ ಅವೆಲ್ಲ ಅದಾವ. ಇದನ್ನ ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡ ಮೇಲೆ ಏನ್ ಮಾಡ್ಬೇಕು? ಯಾವುದೇ ದೇವರುಗಳು ನಮ್ಮ ಕಣ್ಣಿಗೆ ಕಂಡ್ರು ಸಹಿತ ಅಲ್ಲಿ ಹೋಗಿ ಆ ದೇವರ ಉಪಯುಕ್ತ ಚೇತನದ ಕಡೆ ಲಕ್ಷ್ಯ ಕೊಡಬೇಕು ಅಷ್ಟೇ. ಕಾಶಿ ಒಳಗೆ ಹೋಗಿ ವಿಶ್ವನಾಥನ ಬಳಿ ಹೋದ್ರೂ ಆ ವಿಶ್ವನಾಥನೊಳಗಿರುವ ಉಪಯುಕ್ತ ಚೇತನ, ನನ್ನ ಅಂತಃಕರಣದೊಳಗಿರುವಂತ ಪ್ರಮಾತ ಚೇತನ, ಎರಡು ಚೇತನ ಒಂದೇ ಅದಾವ ಅಂತ ತಿಳ್ಕೋಬೇಕು.
ಅದಕ್ಕೆ ಬೇರೆ ದೇವರು ನಂಬಬಾರದು ಅಂತಂದ್ರ ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಹೋಗಿ ಅಡ್ಡಡ್ಡ ಬೀಳುವ ಕೊಟ್ಟಿ ಮೂಳರಿಗೆ ಏನೆಂಬೆನಯ್ಯ. ಉಡಿಯ ಲಿಂಗ ಅಂತಂದ್ರೆ ನಿಮ್ಮೊಳಗಿರೋ ಅರಿವು ಆತ್ಮ, ಅದನ್ನು ಬಿಟ್ಟು ನೀವು ಗುಡಿ ಒಳಗಿನ ಲಿಂಗಕ್ಕೆ ಹೋಗ್ತಿರಲ್ಲ, ಅದಕ್ಕೆ ಗುಡಿ ಒಳಗಿನ ಲಿಂಗಕ್ಕೆ ಹೋಗಿ ಗುಡಿ ಒಳಗಿನ ಲಿಂಗವನ್ನು ಮರ್ತ್ರಿ ಅಂತಂದ್ರೆ ತಪ್ಪಾತು. ಗುಡಿ ಒಳಗಿನ ಲಿಂಗದ ಉಪಯುಕ್ತ ಚೇತನ, ಗುಡಿ ಒಳಗಿನ ಲಿಂಗದ ಉಪಯುಕ್ತ ಚೇತನ ಎರಡೂ ಒಂದೇ ಇದ್ದಾಗ ನೀವು ಆ ಗುಡಿ ಹೋದ್ರೂ ಅಷ್ಟೇ ಬಿಟ್ರು ಅಷ್ಟೇ, ಅದೇ ಚೇತನ ನಿಮ್ಮ ಗುಡಿ ಒಳಗೆ ಆದ. ಇಷ್ಟದ ನೋಡ್ರಿ. ಅದಕ್ಕೆ ಒಂದೇ ಒಂದು ಸೂತ್ರ ಹೇಳ್ಬೇಕಾದ್ರೆ ಎಷ್ಟಾಯ್ತು, ಈಗ 64 ಹೇಳ್ಬೇಕಲ್ಲ, ಹೆಂಗ್ ಮಾಡ್ಬೇಕು? ಡಿಟೇಲ್ ಆಗಿ ಹೇಳಮ್ಮ, ಏನ್ ಪಾಠ ಹೊಡ್ಕೊಂಡು ಹೋಗಮ್ಮ ಗಾಡಿ? ಡಿಟೇಲ್ ಆಗಿ ಎಷ್ಟು ಸಾಧ್ಯದ ಅಷ್ಟು ಸಿಂಪಲ್ ಆಗಿ ಮತ್ತೆ ಡೀಟೇಲ್ ಆಗಿ ಎರಡು ಮಾಡ್ಕೊಂಡು ಹೋಗೋಣ. ಬಹಳ ಇಂಪಾರ್ಟೆಂಟ್ ಅದ ಇದು ಈಗ ಹೇಳಕತ್ತದ್ದು. ಡೈರೆಕ್ಟ್ ಏನ್ರಿ ಬರ್ತದ ಎಲ್ಲ ಕಡೆ ಬರ್ತದ. ಹೋಗಿ ಹೋಗಿ ಮಂದಿ ಮನೆಯಾಗ ಜಗಿಲಿ ಮೇಲಿದ್ದು ದೇವರುಗಳಿಗೆಲ್ಲ ತೆಗೆದು ಒಗೆಯೋದು, ಏನೆಲ್ಲ ಅಧಿಕ್ ಪ್ರಸಂಗತನ ಮಾಡ್ಲಕತ್ತಾರ ಇಲ್ಲ. ಜಗಿಲಿ ಮೇಲೆ ಇವೆಲ್ಲ ಯಾಕೆ ಇಟ್ಟಿದ್, ಆ ದೇವ್ರ ಯಾಕೆ ಇಟ್ಟಿದ್, ಈ ದೇವ್ರ ಯಾಕೆ ಇಟ್ಟಿದ್, ಲಿಂಗ ಒಂದೇ ಇರ್ಬೇಕಾ? ಎಲ್ಲದ್ರೊಳಗೂ ಅದೇ ಬ್ರಹ್ಮ ಅದಾನ. ಅವ್ರವ್ರ ಇಷ್ಟ ಅಪ್ಪ. ಅದು ನನ್ನ ಮಗಳು 4-5ನೇ ಕ್ಲಾಸ್ ಇತ್ತು, ಸಾಣದಿತ್ತು. ಅದಕ್ಕೆ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಮ್ಮ ಅಂತ ಹೇಳಕ್ಕೆ ಹಾಡ ಚಂದ ಹಾಡ್ತಿತ್ತು. ಏನ್ ಮಾಡ್ಬೇಕು? ಆ ಸ್ಟೇಜಿನ ಮೇಲೆ ನಿಮ್ಮ ಮಗಳಿಗೆ ಒಂದು ಹಾಡ ಹಾಡಕ್ ಕಲ್ಸ್ರಿ ಅಂತ ಕಳಿಸ್ತೇವೆ. ಆ ಹೋಗಿ ಅದು ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಮ್ಮ ಅಂದ ಕೂಡ್ಲೇನೆ ಬಂದೊಬ್ಬ ಮೈಕ್ ಕಸ್ಕೊಂಡ್ಬಿಟ್ಟ ಪುಣ್ಯಾತ್ಮ. ಯಾಕ? ಅದು ತಾವರ ಲಿಂಗದ್ದದರಿ, ಇಷ್ಟ ಲಿಂಗದ ಅಲ್ಲದು, ಅದು ಇಲ್ಲಿ ನಮ್ಮದ್ರಾಗ ಹಾಡಬಾರ್ದು, ಇದು ನಮಗ ರಾಷ್ಟ್ರೀಯ ಬಸವದಳ ಎಲ್ಲ. ಅವತ್ಲಿದ್ದಕ್ಕೆ ಹಾಡದೆ ಬಿಟ್ಬಿಟ್ಲಕ್ಕಿ, ಒಂಥರ ಶಾಕ್ ಆದಂಗೆ ಆಗಿಬಿಡ್ತಕ್ಕಿ ಮನ್ಸಿಗೆ. ಹಿಂಗ್ ಮಾಡ್ತಿರ್ತಾರ. ತಾವರ ಲಿಂಗದೊಳಗಿರುವ ಉಪಯುಕ್ತ ಚೇತನ ಯಾವಾಗ ಗೊತ್ತಾಗ್ತದಂದ್ರೆ, ಇಷ್ಟಲಿಂಗದೊಳಗಿನ ಉಪಯುಕ್ತ ಚೇತನ ಯಾವನು ನೋಡಿರ್ತಾನ, ಅದರ ಬಗ್ಗೆ ಜ್ಞಾನ ಇರ್ತದ, ಅದರ ಬಗ್ಗೆ ಅರಿವು ಇರ್ತದ, ಅವನಿಗೆ ತಾವರ ಲಿಂಗದೊಳಗಿರೋ ಉಪಯುಕ್ತ ಚೇತನದ್ದು ಅರಿವಾಗ್ತದ. ಅವ ಇಷ್ಟಲಿಂಗದೊಳಗಿಂದೇ ಅರಿವು ಕಾಣ್ಲಾರ್ದವ ತಾವರ ಲಿಂಗದೊಳಗಿಂದ ಏನ್ ಅರಿವು ಕಾಣ್ತಾನವ? ಇಂಥವೇ ಫಾಲ್ತು ದಂದ ಮಾಡ್ತಾನ. ಬ್ರಹ್ಮ ಮುರಾರಿ ಅದು ನಮ್ಮದಲ್ಲ, ಅದು ಬ್ಯಾರೆಯವ್ರದು, ಹಾಂಗ ಹಿಂಗ ಏನೇನೋ ಬರೀತಾನ. ಮತ್ತ ಅಜ್ಞಾನನೇ. ಮತ್ತ ಒಳಗಿಂದ ಉಪಯುಕ್ತ ಚೇತನ ಇಷ್ಟಲಿಂಗದ್ದು ವಾಸನೆ ಲೇಷ ಗೊತ್ತಿಲ್ಲ. ಇಷ್ಟಲಿಂಗದ ಸುದ್ದಿ ಮಾತಾಡ್ತಾರ, ಇಷ್ಟಲಿಂಗದ ಅರ್ಥನೇ ಗೊತ್ತಿಲ್ಲ. ಮುಂಜಾನೆ ಅರವಿಂದ ಜತ್ತಿ ಅವ್ರದೊಂದು ಸ್ಪೀಚ್ ಹಾಕೀನಿ, ಕೇಳಿದ್ರೆ ಇಲ್ಲ? ಬಸವ ಧರ್ಮ ಅಲ್ಲ, ಬಸವ ಧರ್ಮ ಅಲ್ಲ, ಅದು ಒಂದು ಪ್ರಜ್ಞೆ, ಅದು ಕಾನ್ಸಿಯಸ್ಸು. ಮುಂಜಾನೆ ಸ್ಪೀಚ್ ಇದು ಬಸವ ಧರ್ಮ ಅಂದ್ರೆ ಕಪಾಳಿಗೆ ಬಿಡಂಗ್ ಸಿಟ್ಟು ಬರ್ಲಕತ್ತದ ನನಗಂತಂದ್ರೆ ಅವ್ರು ಮುಂಜಾನೆ ಸ್ಪೀಚ್ನಾಗ ಧರ್ಮ ಅಲ್ಲದು, ಧರ್ಮ ಯಾಕೆ? ಪ್ರಜ್ಞೆಯಿಂದ ಮಾತಾಡಬೇಕು, ಪ್ರಜ್ಞೆಯಿಂದ ವಿಚಾರ ಮಾಡಬೇಕು, ಪ್ರಜ್ಞೆಯಿಂದ ಕೆಲಸ ಮಾಡಬೇಕು, ಅದೇ ಬಸವ ಧರ್ಮ. ಏನೇನೂ ಇಲ್ಲ. ಅಲ್ಲ, ಇದು ಇಂದಿನ ನಾಳೆ ಅವ್ರಿಗೆ ಗೊತ್ತಾಗ್ತದೆ ಗುರುಗಳೇ, ನಮ್ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋ ಇಂದಿನ ನಾಳೆ ಯಾವ್ದು ಈಗ ಗೊತ್ತಾಗುದಿಲ್ಲ, ಮುಂದಿನ ದಿನ
ಏನಪ್ಪಾ ಅಂತಂದ್ರೆ ಗೊತ್ತಾಗ್ತದೆ. ಆ ವಿಷಯ ಅದ್ರಾಗ ಹೋಗಿದ್ರೆ ಈಗ ನಾವು ಸಾಧ್ಯ ಆದಷ್ಟು ಸರಿಯಾದ ವಿಚಾರಗಳು ಹೇಳಿ ತಿದ್ದಲಕ್ ಪ್ರಯತ್ನ ಮಾಡ್ಲಕತ್ತೀವಿ. ಅಷ್ಟೇ ನಮ್ಮ ಕಡೆಯಿಂದ ಏನ್ ಮಾಡ್ಲಕತ್ತದ, ನಿರ್ದಾಕ್ಷಿಣ್ಯವಾಗಿ ನನ್ನಷ್ಟು ಕಠೋರವಾಗಿ ಫೇಸ್ಬುಕ್ ರೈಟರ್ ಮತ್ತೇನು ಯಾರೂ ಇಲ್ಲ. ಎಲ್ಲರೂ ದೊಡ್ಡ ಧೈರ್ಯ ರೀ ನಿಮ್ದು, ಎಷ್ಟು ಬರೀತಿರಲ್ಲ ಅಂತಾರ ಅವರು. ಬಾರಿ ಕಡೆಗೆ ಬರೋದು ಬಿಡ್ತಾರೆ. ಯಾಕೆ ನಮ್ಮಲ್ಲಿ ಆಧಾರದ ಬರ್ರಿ ಅಂತೀನಿ ನಾನು. ಉತ್ತರ ಕೊಡುವಂತ ತಾಕತ್ತ ಮತ್ತೆ ಫುಲ್ ಖಡಕ್ ಆಗಿ ತಗೋತೀನಿ ಅದನ್ನ. ನಾನು ಬರೀ ಆನ್ಸರ್ ಕೊಡ್ತೀನಿ ಅದಕ್ಕೆ. ಅಂದ್ರೆ ಮಾತಾಡುವಂಗಿರ್ತದೆ ಅದ್ರ ನಾ ಕೊಡೋನು ಎಷ್ಟ್ರವನು ಹಂಗ ಕೊಡುತ್ತದ, ಆ ಪ್ರಸಂಗದಾಗ ಹಂಗ ಬಂದ್ಬಿಡ್ತದ ಥಾಟ್. ಅದು ಹಿಂಗ್ ನೋಡಿದ ಕೂಡ್ಲೇನೆ ಬಂದ್ಬಿಡ್ತದ, ಪಟ್ ಅದಕ್ಕೆ ರಿಪ್ಲೈ ಸಿಕ್ಬಿಡ್ತದ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲ ಶುದ್ಧಾತ್ಮಕ್ಕೆ ಶರಣು ಶರಣಾರ್ಥಿ. ಎಲ್ಲ